ನ್ಯೂಸ್ ಟಾಪ್ ನನಗೆ ಸ್ವಾಗತ. ನಾನು ಸುಕನ್ಯಾ. ಕಾಂಗ್ರೆಸ್ಗೆ ಬಿಜೆಪಿಯಿಂದಲೇ ಸಿಗ್ತಿದ್ಯಾ ಬಿಟ್ ಮಾಹಿತಿ? ವಿ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ಯಾಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ? 3 ದಿನಗಳಲ್ಲಿ ತೆನೆ ಭಾರ ಇಳಿಸೋದಾಗಿ ಹೇಳಿದ್ಯಾರು? ಎಣ್ಣೆ ಏಟಲ್ಲಿ ಆಟೋ ಚಾಲಕನಿಗೆ ಕಣ್ಣೇ ಕಾಣದಂತೆ ಥಳಿಸಿದ್ರ ವೈದ್ಯರು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ ನಲ್ಲಿ. ಶೀಘ್ರವೇ ಬಿಜೆಪಿ ವಿರುದ್ಧ ಬಿಟ್ ಬಾಂಬ್ ಪ್ರಯೋಗಿಸ್ತಾರಾ ಸಿದ್ದು? ಕಮಲವನ್ನ ಬಿಟ್ ಹಿಡಿಯಲು ಸಿದ್ದರಾಮಯ್ಯರ ರಣತಂತ್ರ ಏನು? ಕಾಂಗ್ರೆಸ್ ಮೇಲೆ ಟ್ವೀಟ್ನಲ್ಲೇ ತಿರುಗುಬಾಣ ಬಿಟ್ಟಿದ್ ಹೇಗೆ ಬಿಜೆಪಿ? ನೋಡೋಣ ಬಿಟ್ ಬಡಿದಾಟ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಬಿಟ್ಕಾಯಿನ್ ವಿಚಾರ ಭಾರಿ ವಿವಾದ ಸೃಷ್ಟಿಸಿದ್ದು, ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿದೆ. ಈ ಮಧ್ಯೆ ಬಿಜೆಪಿ ವಿರುದ್ಧ ಬಿಟ್ಕಾಯಿನ್ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಸಿದ್ದರಾಮಯ್ಯ ರೆಡಿಯಾಗಿದ್ದು, ಶೀಘ್ರವೇ ಬಾಂಬ್ ಸಿಡಿಸಲಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರವನ್ನ ಬಿಟ್ಕಾಯಿನ್ ಭೂತ ಕಾಡುವ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಗೆ ಸಿದ್ದು ಬಿಟ್ಕಾಯಿನ್ ಬ್ರಹ್ಮಾಸ್ತ್ರ ಪ್ರಯೋಗಿಸುವ ನಿರೀಕ್ಷೆ ಇದ್ದು, ಸಂಪೂರ್ಣ ದಾಖಲೆ ಸಂಗ್ರಹಿಸಿದ್ದಾರಂತೆ. ಬಿಟ್ಕಾಯಿನ್ ವಿಚಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದು, ಬಿಜೆಪಿ ವಿರುದ್ಧ ಬಿಟ್ಕಾಯಿನ್ ರಣತಂತ್ರ ಹೆಣಿತಿದ್ದಾರೆ. ಕಳೆದ 1 ವಾರದಿಂದ ನಿರಂತರವಾಗಿ ಬಿಟ್ಕಾಯಿನ್ ಬಗ್ಗೆ ಸಿದ್ದರಾಮಯ್ಯ ಪಿನ್ ಟು ಪಿನ್ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಬಿಟ್ಕಾಯಿನ್ ಕೇಸ್ ಬಗ್ಗೆ ಆಂತರಿಕವಾಗಿ ಮಾಹಿತಿ ಕಲೆ ಹಾಕ್ತಿದ್ದು, ನಿವೃತ್ತ ಅಧಿಕಾರಿಗಳು, ಪೊಲೀಸ್ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಅಲ್ಲದೆ ಸೈಬರ್ ಕ್ರೈಮ್ ತಜ್ಞರಿಂದಲೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬಿಟ್ಕಾಯಿನ್ ವಿಚಾರ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿದ್ದು, ಪ್ರಕರಣ ಇದೀಗ ಮತ್ತೊಂದು ಹಂತ ತಲುಪುವ ಸಾಧ್ಯತೆ ಇದೆ. ಸಾಕ್ಷ್ಯಾಧಾರ ಸಿದ್ಧಪಡಿಸಿ ದಾಖಲೆ ಬಿಡುಗಡೆಗೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಿದ್ದು, ಕಾನೂನು ತಜ್ಞರ ಜೊತೆಯೂ ಮಾತನಾಡಿದ್ದಾರೆ. ಅಗತ್ಯ ದಾಖಲೆಗಳು ಸಿಕ್ಕರೆ ಮುಂದಿನ ವಾರವೇ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಬಿಟ್ಕಾಯಿನ್ ಕೇಸನ್ನ ಚುನಾವಣಾ ವಿಚಾರವಾಗಿ ಮಾಡಲು ತಂತ್ರ ರೂಪಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿಟ್ಕಾಯಿನ್ ಬಡಿದಾಟ ಜೋರಾಗಿದ್ದು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಶುರು ಮಾಡಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಬಿಟ್ಕಾಯಿನ್ ದಂಧೆ ನಡೆದಿದೆ ಅಂತ ಟ್ವೀಟ್ ಮೂಲಕ ರಾಜ್ಯ ಬಿಜೆಪಿ ಘಟಕ ಆರೋಪ ಮಾಡಿದೆ. ಬಿಟ್ಕಾಯಿನ್ ದಂಧೆ ಆರೋಪಿ ಮೊಹಮ್ಮದ್ ನಲ್ಪಾಡ್ ಮಾಜಿ ಸಚಿವ ಲಮಾಣಿ ಪುತ್ರ ದರ್ಶನ್ ಎಂದು ಆರೋಪಿಸಿದ್ದು, ಅವ್ಯವಹಾರ ನಡೆಸಿರುವ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಎಂದು ಟ್ವೀಟ್ನಲ್ಲಿ ಹೇಳಿದೆ. ವಿಚಾರಣೆ ವೇಳೆ ಹ್ಯಾಕರ್ ಶ್ರೀಕೃಷ್ಣ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಂತೆ. ಶ್ರೀಕಿ ತೋರಿಸಿದ ವ್ಯಾಲೆಟ್ನಲ್ಲಿ 31 ಬಿಟ್ಕಾಯಿನ್ ಪತ್ತೆಯಾಗಿತ್ತಂತೆ. ಖುದ್ದು ಹ್ಯಾಕರ್ ಶ್ರೀಕಿಯೇ ಈ ವಿಷಯವನ್ನ ಹೇಳಿಕೊಂಡಿದ್ದಾನೆ. ಪತ್ತೆಯಾದ 31 ಬಿಟ್ಕಾಯಿನ್ ಮೌಲ್ಯ 9 ಕೋಟಿ ರೂಪಾಯಿಯಾಗಿದ್ದು, 31 ಬಿಟ್ಕಾಯಿನ್ ಸೀಸ್ ಮಾಡಿದ್ದಾಗಿ ಸಿಸಿಬಿ ಹೇಳಿಕೊಂಡಿತ್ತು. ಈ ಬಗ್ಗೆ ಕೋರ್ಟ್ ಮಾಧ್ಯಮಗಳಿಗೂ ಸಿಸಿಬಿ ಮಾಹಿತಿ ನೀಡಿತ್ತು. ಬಿಟ್ಕಾಯಿನ್ ಹಗರಣದ ತನಿಖೆ ವೇಳೆ ಬಿಟ್ಕಾಯಿನ್ ರಿಕವರಿಗೆ ಮುಂದಾದಾಗ ಹ್ಯಾಕರ್ ಶ್ರೀಕೃಷ್ಣ ಅಸಲಿ ಆಟ ಶುರು ಮಾಡಿದ್ದಾನಂತೆ. ಪೊಲೀಸರು ಸೈಬರ್ ತಜ್ಞರ ಮೂಲಕ ಬಿಟ್ಕಾಯಿನ್ ರಿಕವರಿಗೆ ಮುಂದಾಗಿದ್ರು. ಆದರೆ ಬಿಟ್ಕಾಯಿನ್ ತೋರಿಸೋ ಬದಲು ವರಸೆ ಬದಲಿಸಿದ್ದ ಹ್ಯಾಕರ್ ಶ್ರೀಕಿ ಅಕೌಂಟ್ ಓಪನ್ ಮಾಡು ಅಂದ್ರೆ ಕತೆ ಶುರು ಮಾಡ್ತಿದ್ದಂತೆ. ವಿಚಾರಣೆ ವೇಳೆ ಶ್ರೀಕಿ ಮಾಡಿದ್ದ ನಾಟಕಗಳು ಬೆಳಕಿಗೆ ಬರ್ತಿವೆ. ಪ್ರತಿ ಬಾರಿ ಬಂದಾಗ ಅಕೌಂಟ್ ಓಪನ್ ಮಾಡೋದಾಗಿ ಹೇಳ್ತಿದ್ದ ಶ್ರೀಕಿ ಬಳಿಕ ಕೃಷ್ಣ, ದೇವರು, ಧ್ಯಾನ ಅಂತ ಶುರು ಮಾಡ್ತಿದ್ದಂತೆ. ಹಲವು ದಿನಗಳ ಕಾಲ ಪೊಲೀಸರನ್ನೇ ಆಟವಾಡಿಸಿದ್ದ ಹ್ಯಾಕರ್ ಶ್ರೀಕಿ ಧ್ಯಾನ ಮಾಡಿ ನಂತರ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹಲವು ದಿನಗಳ ಕಾಲ ವ್ಯಾಲೆಟ್ ಓಪನ್ ಮಾಡದೆ ಪೊಲೀಸರಿಗೆ ಆಟವಾಡಿಸಿದ್ದ ಹ್ಯಾಕರ್ ಶ್ರೀಕಿ ಕೊನೆಗೆ ವ್ಯಾಲೆಟ್ ಓಪನ್ ಮಾಡಿದ್ದ. ಈ ವೇಳೆ ಪೊಲೀಸರೇ ದಂಗಾಗಿದ್ದಾರೆ. 31 ಬಿಟ್ಕಾಯಿನ್ ಬದಲಾಗಿ 186 ಬಿಟ್ಕಾಯಿನ್ ಪತ್ತೆಯಾಗಿತ್ತು. ಅಕೌಂಟ್ ಹೋಲ್ಡರ್ ಜೈಲಿನಲ್ಲಿದ್ರೂ ಬಿಟ್ಕಾಯಿನ್ ಬಂದಿತ್ತು. ಈ ಬಗ್ಗೆ ಪರಿಶೀಲಿಸಿದಾಗ ಶ್ರೀಕಿ ಮತ್ತೊಂದು ಅವತಾರ ಬಯಲಾಗಿದೆ. ಪೊಲೀಸರನ್ನೇ ಯಾಮಾರಿಸಿದ್ದ ಚಾಲಾಕಿ ಹ್ಯಾಕರ್ ಶ್ರೀಕಿ ಪೊಲೀಸರಿಗೆ ಬೇರೆಯವರ ಅಕೌಂಟ್ ತೋರಿಸಿದ್ದ. ಯಾರದ್ದೋ ಅಕೌಂಟ್ ಹ್ಯಾಕ್ ಮಾಡಿ ತನ್ನದು ಎಂದಿದ್ದ ಶ್ರೀಕಿ ಬೇರೆಯವರ ಟ್ರೇಡ್ ಎಕ್ಸ್ಚೇಂಜ್ ಅಕೌಂಟ್ ತೋರಿಸಿ ಚಳ್ಳೆಹಣ್ಣು ತಿನ್ನಿಸಿದ್ದ. ಈತನ ಮಾತು ಕೇಳಿ ಅಕೌಂಟ್ ತೆರೆದ ಪೊಲೀಸರಿಗೆ ಶಾಕ್ ಆಗಿದ್ದು, ಶ್ರೀಕಿ ಅಕೌಂಟ್ನಲ್ಲಿದ್ದ ಬಿಟ್ಕಾಯಿನ್ ಸಿಗದೆ ಪರದಾಡಿದ್ರು. ಕಾಂಗ್ರೆಸ್ಗೆ ಬಿಜೆಪಿಯಿಂದಲೇ ಸಿಗ್ತಿದ್ಯಾ ಬಿಟ್ ಮಾಹಿತಿ? ವಿ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ಯಾಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ? ಜೆಪಿ ನಡ್ಡಾ ಭೇಟಿಯಾಗಿದ್ದ ಸಿಎಂ ಮನವಿ ಮಾಡಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬಿಟ್ಕಾಯಿನ್ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ. ಮೊದಲಿನಿಂದಲೂ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಬಿಟ್ಕಾಯಿನ್ ಬಗ್ಗೆ ಸರ್ಕಾರದಿಂದ ಅವರಿಗೆ ಏನ್ ಬೇಕೋ ಅದನ್ನಷ್ಟೇ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಬರೆದಿರುವ ಪತ್ರದ ಬಗ್ಗೆ ಮಾತನಾಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ.
ಬಿಟ್ಕಾಯಿನ್ ಪ್ರಕರಣದ ಬಗ್ಗೆ ಪ್ರಧಾನಿ ಬಿಟ್ಬಿಡಿ ಎಂದು ಹೇಳಿರಬಹುದು, ಆದರೆ ನಾವು ಮಾತ್ರ ಬಿಟ್ಕಾಯಿನ್ ವಿಚಾರ ಬಿಡಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಟ್ಕಾಯಿನ್ ದಂಧೆ ನಾವು ದಾಖಲೆ ಸಂಗ್ರಹಿಸುತ್ತಿದ್ದೇವೆ. ಸಮಯ ಬಂದಾಗ ಖಂಡಿತ ದಾಖಲೆ ರಿಲೀಸ್ ಮಾಡ್ತೇವೆ. ನಾವು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಬಿಜೆಪಿ ನಾಯಕರೇ ನಮಗೆ ಮಾಹಿತಿ ನೀಡುತ್ತಿದ್ದಾರೆ ಎಂದು ಡಿಕೆಶಿ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಬೆನ್ನಲ್ಲೇ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಬಿಜೆಪಿ ನಾಯಕರೇ ನಮಗೆ ಮಾಹಿತಿ ನೀಡುತ್ತಿದ್ದಾರೆ ಅಂತ ಡಿಕೆಶಿ ಹೇಳಿದ್ದು ಸಿಎಂಗೆ ಪಾರ್ಟಿಯಲ್ಲೇ ಶತ್ರುಗಳು ಹುಟ್ಟಿಕೊಳ್ಳುವಂತೆ ಮಾಡಿದೆ. ಅಲ್ಲದೆ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಮಾಹಿತಿ ಹೋಗ್ತಿದ್ಯಾ? ಡಿಕೆಶಿ ಹೇಳ್ತಿರುವ ಮಾತಿನ ಹಿಂದಿನ ರಹಸ್ಯವೇನು? ಬಿಜೆಪಿ ಪಾರ್ಟಿಯಲ್ಲಿ ಒಳತಂತ್ರ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 12 ವರ್ಷದ ಬಳಿಕ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದು, ಪ್ರತಿಯೊಬ್ಬ ನಾಯಕರು 25,000 ಸದಸ್ಯತ್ವ ಮಾಡಬೇಕು ಅಂತ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದೇ ವೇಳೆ ಆರ್ ಅಶೋಕ್ ವಿರುದ್ಧ ವ್ಯಂಗ್ಯವಾಡಿದ್ದು, ನಾವು ಬಾವುಟ ಕಟ್ಟಿದ್ದೀವಿ ಅಂತ ಹೇಳಿ ಸಾಮ್ರಾಟ್ ಅಶೋಕ್ ಬಾವುಟ ಎಲ್ಲಾ ಕಿತ್ತು ಹಾಕಿದ್ದಾರೆ. ಪಾಪ ಆ ಕೆಲಸವಾದ್ರೂ ಮಾಡ್ತಿದ್ದಾರಲ್ಲ ಎಂದು ಲೇವಡಿ ಮಾಡಿದ್ದಾರೆ. ಅಲ್ಲದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಸರ್ಕಾರ ಜನರ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ನ ಪದ್ಮನಾಭನಗರದ ಮೂಲಕವೇ ಪಾದಯಾತ್ರೆ ಹೋಗುತ್ತೆ ಎಂದು ಡಿಕೆಶಿ ಹೇಳಿದರು. ಡಿಸೆಂಬರ್ 10ಕ್ಕೆ ರಾಜ್ಯ ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಶೀಘ್ರವೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡುವಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಸಿಎಂ ಬೊಮ್ಮಾಯಿ ಮನವಿ ಮಾಡಿದ್ದಾರೆ. ದೆಹಲಿ ಪ್ರವಾಸದಲ್ಲಿ ನಡ್ಡಾರನ್ನ ಭೇಟಿ ಮಾಡಿದ ಸಿಎಂ, ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆದರೆ ಚುನಾವಣಾ ತಯಾರಿಗೆ ಅನುಕೂಲವಾಗಲಿದೆ ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕೋರ್ ಕಮಿಟಿಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಎಂದು ಕೂಡ ಜೆಪಿ ನಡ್ಡಾ ಗಮನಕ್ಕೆ ತಂದಿದ್ದಾರೆ. ಇನ್ನು 3 ದಿನದಲ್ಲಿ ಜೆಡಿಎಸ್ಗೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಮೈಸೂರಿನಲ್ಲಿ ಜೆಡಿಎಸ್ ಎಂಎಲ್ಸಿ ಸಂದೇಶ್ ನಾಗರಾಜ್ ಹೇಳಿದ್ದಾರೆ. ನನ್ನ ಅಗತ್ಯ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದ್ದಂತಿಲ್ಲ. ಅಗತ್ಯವಿರದ ಕಡೆ ನಾನು ಯಾಕೆ ಇರಬೇಕು? ಕಳೆದ 3 ವರ್ಷಗಳಿಂದ ದೈಹಿಕವಾಗಿ ಜೆಡಿಎಸ್ನಲ್ಲಿದ್ದೆ, ಆದರೆ ನಾನು ಮಾನಸಿಕವಾಗಿ ಬಿಜೆಪಿಯಲ್ಲೇ ಇದ್ದೇನೆ ಎಂದು ಸಂದೇಶ್ ನಾಗರಾಜ್ ತಿಳಿಸಿದರು. ಅಕ್ರಮವಾಗಿ ಮತಾಂತರ ಮಾಡ್ತಿದ್ದಾರೆ ಎಂದು ಆರೋಪಿಸಿ ಚರ್ಚ್ಗಳ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಮೈಸೂರಿನಲ್ಲಿ ಕ್ರೈಸ್ತ ಪ್ರಗತಿಪರ ಸಂಸ್ಥೆಗಳು ಪ್ರತಿಭಟನೆ ನಡೆಸಿವೆ. ಏಸು ಗೀತೆಗಳನ್ನು ಹಾಡುತ್ತಾ ಮೆರವಣಿಗೆ ಮೂಲಕ ಮೈಸೂರು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮ ಧರ್ಮ ನಮ್ಮ ಹಕ್ಕು ಹೆಸರಿನಲ್ಲಿ ಕ್ರೈಸ್ತ ಧರ್ಮದ ಹಕ್ಕುಗಳಿಗಾಗಿ ಕ್ರೈಸ್ತ ಪ್ರಗತಿಪರ ಸಂಸ್ಥೆಗಳು ಹೋರಾಟ ನಡೆಸಿವೆ. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಪುನೀತ್ ರಾಜ್ಕುಮಾರ್ ಸಮಾಧಿ ದರ್ಶನ ಪಡೆದಿದ್ದಾರೆ. ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿದ ಪ್ರಮೋದ್ ಮುತಾಲಿಕ್ ಅಪ್ಪು ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದ್ರು. ಸಮಾಧಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅಪ್ಪುಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ಮುತಾಲಿಕ್, ಇಂಥ ಒಳ್ಳೆ ನಟನನ್ನ ಕಳೆದುಕೊಂಡಿದ್ದು ನಮ್ಮ ದುರಾದೃಷ್ಟ. ಅವರ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಮಾದರಿ ಅಂತ ಹೇಳಿದರು. ಮಹಾಮಳೆಗೆ ಮುಳುಗಿದ ಚೆನ್ನೈ, ಸ್ವಿಮ್ಮಿಂಗ್ ಪೂಲ್ನಂತಾಯಿತು ಆಸ್ಪತ್ರೆ. ತಿರುಮಲದಲ್ಲಿ ಜಲಪಾತ ಸೃಷ್ಟಿಯಾಗಿದೆ ಹೇಗೆ? ಮೈಸೂರಲ್ಲಿ ವರುಣನ ಆರ್ಭಟಕ್ಕೆ 2 ಕಾರು ಜಖಂ ಆಗಿದೆ ಹೇಗೆ? ನೋಡೋಣ ವರುಣ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಸತತ ಮಳೆಗೆ ಮೈಸೂರಿನಲ್ಲಿ ಬೃಹತ್ ಮರ ಧರೆಗುರುಳಿದೆ. ಘಟನೆಯಲ್ಲಿ 2 ಕಾರು ಜಖಮಾಗಿದ್ದು 5 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಮೈಸೂರಿನ ರಾಜ್ಕುಮಾರ್ ಪಾರ್ಕ್ ಬಳಿ ಘಟನೆ ನಡೆದಿದ್ದು, ಮರ ಬಿದ್ದಿದ್ರಿಂದ ಹರ್ಷ ರಸ್ತೆಯಲ್ಲಿ ಸಂಚಾರ ಬಂದಾಗಿತ್ತು. ಪಾಲಿಕೆ ಹಾಗೂ ಚೆಸ್ಕಾಂ ಸಿಬ್ಬಂದಿ ಮರ ತೆರವು ಕಾರ್ಯ ನಡೆಸುತ್ತಿದ್ದಾರೆ. ನಿರಂತರ ಮಳೆಗೆ ಚಾಮರಾಜನಗರ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಮನೆಗಳಿಗೆ ಮಳೆ ಮತ್ತು ಚರಂಡಿ ನೀರು ನುಗ್ಗಿದೆ. ಮನೆಯ ಮುಂಭಾಗದ ಚರಂಡಿ ಕ್ಲೀನ್ ಮಾಡದ ಹಿನ್ನೆಲೆ ಮಳೆಯ ನೀರಿನಿಂದಾಗಿ ಚರಂಡಿ ಭರ್ತಿಯಾಗಿದೆ. ಇತ್ತ ಅಡುಗೆ ಮನೆಯ ಸಮೀಪವೇ ಮಳೆ ನೀರು ಬಂದಿದ್ರಿಂದ ಮನೆ ನಿವಾಸಿಗಳು ಪರದಾಡ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಮಾರುಕಟ್ಟೆಗೆ ಕಡಿಮೆ ತರಕಾರಿ ಆಗಮಿಸ್ತಾ ಇದ್ದು ಬೆಲೆ ಗಗನಕ್ಕೇರಿದೆ. ಬೆಂಗಳೂರು ಗ್ರಾಮಾಂತರ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದ ತರಕಾರಿಗಳು ಹೊಲದಲ್ಲಿ ನಾಶವಾಗ್ತಾ ಇದೆ. ಹೀಗಾಗಿ ಬೆಲೆ ಪ್ರತಿ ಕೆಜಿಗೆ 15 ರಿಂದ 20 ರೂಪಾಯಿ ಹೆಚ್ಚಳವಾಗಿದೆ. ಕೆಜಿ ಬೆಂಡೆಕಾಯಿ 40 ರಿಂದ 70 ರೂಪಾಯಿ, ಬಟಾಣಿ 200 ರಿಂದ 280 ರೂಪಾಯಿ, ಟೊಮ್ಯಾಟೊ 40 ರಿಂದ 70 ರೂಪಾಯಿ ಕೆಜಿ, ಪ್ರತಿ ಕೆಜಿ ಈರುಳ್ಳಿಗೆ 30 ರಿಂದ 60 ರೂಪಾಯಿಗೆ ಹೆಚ್ಚಳವಾಗಿದ್ದು ಎಲ್ಲಾ ತರಕಾರಿಯೂ ದುಬಾರಿಯಾಗಿದೆ.
ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಮನಗರ ಜಿಲ್ಲೆಯಲ್ಲೂ ಮಳೆ ಮುಂದುವರೆದಿದೆ. ಬೆಳಗ್ಗೆ ಕೆಲ ಹೊತ್ತು ಬಿಡುವು ನೀಡಿದ್ದ ವರುಣ 10 ಗಂಟೆ ನಂತರ ಮತ್ತೆ ಆರಂಭವಾಗಿದೆ. ಜಿಟಿ ಜಡಿ ಮಳೆಗೆ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ನಿರಂತರ ಮಳೆಯಿಂದಾಗಿ ರಾಗಿ ಬೆಳೆಗಾರರಲ್ಲಿ ಬೆಳೆ ಹಾಳಾಗುವ ಆತಂಕ ಮೂಡಿದೆ. ತುಂತುರು ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಮಂಜು ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿ ಮೇಲೆ ಮಂಜಿನ ಪರದೆ ಆವರಿಸಿದ್ದು ಎತ್ತರದ ಕಟ್ಟಡಗಳು ತೀವ್ರ ಮಂಜಿನಿಂದ ಆವೃತವಾಗಿದೆ. ರಾಜಧಾನಿಯಲ್ಲಿ ನಿರಂತರವಾಗಿ ಜಿಟಿ ಮಳೆ ಸುರಿಯುತ್ತಿದ್ದು ಮಲೆನಾಡಿನ ವಾತಾವರಣ ನಿರ್ಮಾಣವಾಗಿದೆ. ರಣಮಳೆಗೆ ಚೆನ್ನೈ ಮಹಾನಗರ ತತ್ತರಿಸಿ ಹೋಗಿದೆ. ಅಶೋಕ್ ನಗರದಲ್ಲಿ ಇಎಸ್ಐ ಆಸ್ಪತ್ರೆ 3 ದಿನಗಳಿಂದ ಈಜುಕೊಳದಂತಾಗಿದ್ದು ಕೋವಿಡ್ ವಾರ್ಡ್ನಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ಆಸ್ಪತ್ರೆಯ ಆವರಣ ಪಾರ್ಕಿಂಗ್ ಲಾಟ್ನಲ್ಲೂ ನೀರು ನಿಂತಿದ್ದು ಗ್ರೌಂಡ್ ಫ್ಲೋರ್ ವಾರ್ಡ್ನಲ್ಲಿದ್ದ ರೋಗಿಗಳನ್ನು ಸ್ಥಳಾಂತರಿಸಲಾಗಿದೆ. ಅಲ್ಲದೆ ನೀರು ನುಗ್ಗಿದ್ರಿಂದ ವಿದ್ಯುತ್ ಸ್ಥಗಿತಗೊಳಿಸಲಾಗಿದೆ. ಒಂದ್ ಕಡೆ ಕುಂಭದ್ರೋಣ ಮಳೆಯಿಂದ ತಮಿಳುನಾಡು ಮುಳುಗುತ್ತಿದ್ರೆ ಮತ್ತೊಂದೆಡೆ ಭೀಕರ ರೈಲು ಅಪಘಾತವೊಂದು ಕ್ಷಣ ಮಾತ್ರದಲ್ಲೇ ತಪ್ಪಿದೆ. ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್ ರೈಲು ತಮಿಳುನಾಡಿನ ಧರ್ಮಪುರಿ ಬಳಿ ಬರ್ತಾ ಇತ್ತು. ಈ ವೇಳೆ ಭಾರಿ ಮಳೆಯಿಂದ ದೊಡ್ಡ ಬಂಡೆಗಳು ರೈಲು ಹಳಿ ಮೇಲೆ ಉರುಳಿ ಬಿದ್ದಿವೆ. ಬಂಡೆಗಳು ಉರುಳಿ ಬಿದ್ದ ಪರಿಣಾಮ ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್ ರೈಲಿನ 5 ಬೋಗಿಗಳು ಹಳಿ ತಪ್ಪಿದೆ. ರೈಲಿನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚೆನ್ನೈನಲ್ಲಿ ಭಾರಿ ಮಳೆಯಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದ ಮಹಿಳಾ ಇನ್ಸ್ಪೆಕ್ಟರ್ ಕ್ರಮಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ಇದೀಗ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಇನ್ಸ್ಪೆಕ್ಟರ್ ರಾಜೇಶ್ವರಿ ಕೆಲಸಕ್ಕೆ ಶಭಾಸ್ ಎಂದಿದ್ದಾರೆ. ಪ್ರಶಂಸಾ ಪತ್ರ ನೀಡಿ ಇನ್ಸ್ಪೆಕ್ಟರ್ ರಾಜೇಶ್ವರಿಗೆ ಸನ್ಮಾನಿಸಿದ್ದಾರೆ. ಚೆನ್ನೈನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಹೆಗಲ ಮೇಲೆ ಹೊತ್ತು ಆಸ್ಪತ್ರೆಗೆ ದಾಖಲಿಸಿದ್ರು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ವರುಣಾರ್ಭಟ ಮುಂದುವರೆದಿದೆ. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ತಿರುಮಲದಿಂದ ಹರಿದು ಬರ್ತಿರುವ ಅಪಾರ ಪ್ರಮಾಣದ ನೀರು ಹಲವು ಗ್ರಾಮಗಳಿಗೆ ನುಗ್ಗಿದೆ. ರಸ್ತೆಗಳು ಜಲಾವೃತವಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಇತ್ತ ಮಳೆ ನೀರಿನಿಂದಾಗಿ ಜನರು ಪರದಾಟ ನಡೆಸುತ್ತಿದ್ದಾರೆ. ನಿರಂತರ ಮಳೆ ಚಳಿಗೆ ರಾಜ್ಯ ರಾಜಧಾನಿ ಕೂಲ್. ಬೆಂಗಳೂರು ಸೇರಿ ರಾಜ್ಯಕ್ಕೆ ಇನ್ನೆಷ್ಟು ದಿನ ಜಡಿಮಳೆ ಕಾಟ? ಚೆನ್ನೈ ಆಂಧ್ರದಲ್ಲಿ ವರುಣನ ಅಬ್ಬರಕ್ಕೆ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ನೋಡೋಣ ಮಳೆ ರಗಳೆ ನ್ಯೂಸ್ ಟಾಪ್ 9ನಲ್ಲಿ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಬೆಂಗಳೂರು ನಗರದಲ್ಲಿ ತುಂತುರು ಮಳೆ ಮುಂದುವರೆದಿದೆ. ಕಳೆದ 2 ದಿನಗಳಿಂದ ಜಿಟಿ ಮಳೆಯಾಗ್ತಿದ್ದು ಬೆಂಗಳೂರಿನಲ್ಲಿ ನಾಳೆಯೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆ ದಕ್ಷಿಣ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಸತತ 2 ದಿನಗಳಿಂದ ಬೆಂಗಳೂರಿನಲ್ಲಿ ಜಿಟಿ ಮಳೆಯಾಗ್ತಿದ್ದು ನಾಳೆಯೂ ಮಳೆ ಮುಂದುವರಿಯಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಈಗಾಗಲೇ ಜಿಟಿ ಮಳೆಯಿಂದ ಸಿಲಿಕಾನ್ ಸಿಟಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಚೇರಿಗೆ ತೆರಳುವವರಿಗೆ ವರುಣನ ಕಿರಿಕಿರಿ ಜೋರಾಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಸತತ ಮಳೆ ಜೊತೆ ಬೆಂಗಳೂರಲ್ಲಿ ಮೈಕೊರೆಯುವ ಚಳಿ ಜನರನ್ನ ಹೈರಾಣಾಗಿಸಿದೆ. ನಿರಂತರ ಮಳೆಗೆ ತಾಪಮಾನದಲ್ಲಿ ಭಾರಿ ಬದಲಾವಣೆಯಾಗಿದ್ದು ನಿನ್ನೆಯಿಂದ ಗರಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದೆ. ಇಂದು ಬೆಳಗ್ಗೆ 18 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿದ್ದು ತೀವ್ರ ಚಳಿಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಬೆಂಗಳೂರು ಸೇರಿದಂತೆ ಹಲವೆಡೆ ತುಂತುರು ಮಳೆ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳ್ತಿದ್ದು ಕೊರೆಯುವ ಚಳಿ ಜಿಟಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೆಲಮಂಗಲ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ತುಂತುರು ಮಳೆ ಚಳಿ ಜೋರಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯಾದ್ಯಂತ ಇನ್ನೂ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ. ಇನ್ನು ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ರಾಮನಗರ, ಮಂಡ್ಯದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಟಿ ಮಳೆ ಮುಂದುವರೆದಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯಾದ್ಯಂತ ಮಳೆಯಾಗ್ತಿದ್ದು ಹೂ, ಹಣ್ಣು, ತರಕಾರಿ, ರಾಗಿ, ನೆಲಗಡಲೆ ಬೆಳೆಗಳಿಗೆ ಹಾನಿಯಾಗುವ ಭೀತಿ ಎದುರಾಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿದೆ. ಹೀಗಾಗಿ ತುಂತುರು ಮಳೆ ಚಳಿಯಿಂದ ಜನರು ಸ್ವೆಟರ್ ಮೊರೆ ಹೋಗಿದ್ದಾರೆ.
ಚಾಮರಾಜನಗರ ಜಿಲ್ಲೆಯಲ್ಲೂ ಜಿಟಿಜಿಟಿ ಮಳೆ ಸುರಿಯುತ್ತಿದ್ದು ಶಾಲಾ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡುವಂತಾಗಿತ್ತು. ರಾತ್ರಿಯಿಡೀ ತುಂತುರು ಮಳೆ ಸುರಿದಿದ್ದು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿದೆ. ಆಗಾಗ ತುಂತುರು ಮಳೆ ಸುರಿಯುತ್ತಿದೆ. ಅಕ್ಕಪಕ್ಕದ ರಾಜ್ಯಗಳಲ್ಲೂ ನಿರಂತರವಾಗಿ ಮಳೆ ಆರ್ಭಟಿಸುತ್ತಿದ್ದು ತಮಿಳುನಾಡಿನಲ್ಲಿ ಕಳೆದ 6 ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿದೆ. ಚೆನ್ನೈ ನಗರದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ಚೆನ್ನೈನ 500ಕ್ಕೂ ಹೆಚ್ಚು ಏರಿಯಾಗಳು ಜಲಾವೃತವಾಗಿದೆ. ಕಳೆದ 24 ಗಂಟೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ನಿರಂತರ ಮಳೆಗೆ ಮೃತಪಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. 1000ಕ್ಕೂ ಹೆಚ್ಚು ಮನೆ ಗುಡಿಸಲುಗಳಿಗೆ ತೀವ್ರ ಹಾನಿಯಾಗಿದೆ. ಆಂಧ್ರಪ್ರದೇಶದಲ್ಲೂ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಹಲವು ಅವಾಂತರ ಸೃಷ್ಟಿಯಾಗಿದ್ದು ನೆಲ್ಲೂರು, ಪ್ರಕಾಶಂ, ಚಿತ್ತೂರು, ಕಡಪ ಜಿಲ್ಲೆಗಳಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಕಡಪ ಜಿಲ್ಲೆಯಲ್ಲಿ 4 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದು ಹೆಚ್ಚಿನ ಮಳೆ ಪ್ರದೇಶಗಳಿಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ನಿಯೋಜನೆ ಮಾಡಲಾಗಿದೆ. ಇನ್ನು ಸಿಎಂ ಜಗನ್ ಜಿಲ್ಲಾಧಿಕಾರಿಗಳಿಂದ ಪರಿಸ್ಥಿತಿ ಮಾಹಿತಿ ಪಡೆದಿದ್ದು ನಿರಾಶ್ರಿತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ರೈತರ ವಿರೋಧದ ನಡುವೆಯೂ ಕಾಮಗಾರಿ ನಡೀತಾ ಇರೋದು ಹೇಗೆ? ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರೀ ಲಾಬಿ ಮಾಡ್ತಿರೋದು ಯಾರ್ಯಾರು? ಯುವ ಕಲಾವಿದನೊಬ್ಬ ಅಪ್ಪುಗೆ ವಿಶೇಷ ರೀತಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ ಹೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಬಳಿ ಬೈಪಾಸ್ ಕಾಮಗಾರಿ ನಡೆಯುತ್ತಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಬೆಳೆ ಇರುವ ಸ್ಥಳದಲ್ಲಿ ಕಾಮಗಾರಿ ನಡೆಸದಂತೆ ಜಿಲ್ಲಾಧಿಕಾರಿಗೆ ರೈತರು ಮನವಿ ಮಾಡಿದ್ರು. ಹೀಗಾಗಿ ಬೆಳೆ ಇರುವ ಜಾಗದಲ್ಲಿ ಕಾಮಗಾರಿ ನಡೆಸಲ್ಲವೆಂದು ಡಿಸಿ ಭರವಸೆ ಕೊಟ್ಟರು. ಬೈಪಾಸ್ ರಸ್ತೆ ಕಾಮಗಾರಿ ವಿಚಾರವಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಜೊತೆಗೂ ರೈತರು ಮಾತಿನ ಚಕಮಕಿ ನಡೆಸಿದ್ದಾರೆ. ವರ್ಕ್ ಆರ್ಡರ್ ತೋರಿಸುವಂತೆ ರೈತರು ಒತ್ತಾಯಿಸಿದ್ದು ಮೊಬೈಲ್ನಲ್ಲಿ ದಾಖಲೆ ತೋರಿಸಲು ಜಿಲ್ಲಾಧಿಕಾರಿ ಹಿರೇಮಠ ಮುಂದಾಗಿದ್ರು. ಆದರೆ ದಾಖಲೆ ಮೂಲಕ ತೋರಿಸುವಂತೆ ರೈತರು ಒತ್ತಾಯಿಸಿದ್ದು ಕಚೇರಿಗೆ ಬನ್ನಿ ದಾಖಲೆ ತೋರಿಸುತ್ತೇನೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ರು. ರಾಜ್ಯ ಸರ್ಕಾರದ ಆದೇಶದಂತೆ ಬೈಪಾಸ್ ಕಾಮಗಾರಿ ನಡೆಸುತ್ತಿದ್ದೇವೆ ಅಂತ ಟಿವಿ9ಗೆ ಬೆಳಗಾವಿ ಡಿಸಿ ಎಂಜಿ ಹಿರೇಮಠ ಹೇಳಿದ್ದಾರೆ. ಒಟ್ಟು 825 ರೈತರಿಗೆ 27 ಕೋಟಿ ಪರಿಹಾರ ನೀಡಿದ್ದು ಇನ್ನುಳಿದವರಿಗೆ ಮನವೊಲಿಸಿ ಪರಿಹಾರವನ್ನ ನೀಡ್ತೇವೆ. ಪರಿಹಾರ ತೆಗೆದುಕೊಳ್ಳದಿದ್ರೆ ಕೋರ್ಟ್ ಮೂಲಕ ಕೊಡ್ತೇವೆ ಎಂದು ಡಿಸಿ ತಿಳಿಸಿದ್ರು. ಅಲ್ಲದೆ ಪರಿಹಾರಕ್ಕಾಗಿ ಯಾರು ಮಧ್ಯವರ್ತಿಗಳ ಬಳಿ ಹೋಗಬೇಡಿ, ನೇರವಾಗಿ ನಮ್ಮ ಕಚೇರಿಗೆ ಬಂದ್ರೆ ಪರಿಹಾರ ಕೊಡ್ತೇವೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ರು. ವಿಧಾನ ಪರಿಷತ್ಗೆ ಚುನಾವಣೆ ದಿನಾಂಕ ಘೋಷಣೆಯಾಗ್ತಿದ್ದಂತೆ ಧಾರವಾಡದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರೀ ಲಾಬಿ ನಡೆಸುತ್ತಿದೆ. ಈಗಾಗಲೇ ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು ಭಾರೀ ಪೈಪೋಟಿ ಶುರುವಾಗಿದೆ. ಅವಿಭಜಿತ ಧಾರವಾಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಯಿಂದ 2 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆದರೆ ಒಂದೇ ಸ್ಥಾನಕ್ಕೆ ಕಣಕ್ಕಿಳಿಸಲು ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಧಾರವಾಡ ಸ್ಥಳೀಯ ಸಂಸ್ಥೆಯಿಂದ ನಡೆಯುವ 2 ಸ್ಥಾನದ ಚುನಾವಣೆಯಲ್ಲಿ 1 ಸ್ಥಾನದಲ್ಲಿ ಮಾತ್ರ ಸ್ಪರ್ಧಿಸಲು ಕಾಂಗ್ರೆಸ್ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ. ಇದೀಗ ಆ 1 ಸ್ಥಾನಕ್ಕಾಗಿ ಭಾರೀ ಲಾಬಿ ನಡೆಯುತ್ತಿದೆ. ಈ ಬಾರಿ ಅಲ್ಪಸಂಖ್ಯಾತರಿಗೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ಲಾಬಿ ಮಾಡುತ್ತಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಕಾಂಗ್ರೆಸ್ ಹಿರಿಯ ನಾಯಕ ಐಜಿ ಸನದಿ ಸೇರಿದಂತೆ 10ಕ್ಕೂ ಹೆಚ್ಚು ಜನರು ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ರನ್ನ ಸಕ್ಕರೆ ಕಾರ್ಖಾನೆ ಹೆಸರಿನಲ್ಲಿ ಹಣ ದುರ್ಬಳಕೆ ಆರೋಪ ಕೇಳಿಬಂದಿದ್ದು ಕಾರ್ಖಾನೆ ಅಧ್ಯಕ್ಷ ಸೇರಿ 22 ಮಂದಿ ವಿರುದ್ಧ ತನಿಖೆಗೆ ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯ ಆದೇಶ ಮಾಡಿದೆ. ಹೀಗಾಗಿ ಅಧ್ಯಕ್ಷ ರಾಮಣ್ಣ ತಳೇವಾಡ ಸೇರಿ 22 ಮಂದಿಗೆ ನಡುಕ ಶುರುವಾಗಿದೆ. ಗೋದಾಮು ಮತ್ತು ಹ್ಯಾಶ್ ಯಾರ್ಡ್ ಘಟಕ ನಿರ್ಮಾಣ ಹೆಸರಲ್ಲಿ ಡಿಸಿಸಿ ಬ್ಯಾಂಕ್ನಿಂದ 12 ಕೋಟಿ ಸಾಲ ಪಡೆದು ದುರ್ಬಳಕೆ ಮಾಡಿದ್ದ ಬಗ್ಗೆ ಟಿವಿ9 ವರದಿ ಪ್ರಸಾರ ಬೆನ್ನಲ್ಲೇ ದೂರು ದಾಖಲಿಸಲಾಗಿತ್ತು. ಬಾಗಲಕೋಟೆಯ ಮುಧೋಳ ತಾಲೂಕಿನ ತಿಮ್ಮಾಪುರ ಬಳಿ ಇರುವ ರನ್ನ ಸಕ್ಕರೆ ಕಾರ್ಖಾನೆಯಲ್ಲಿ ಹಣ ದುರ್ಬಳಕೆ ಬಗ್ಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವಪ್ಪ ಮಿರ್ಜಿ ದೂರು ನೀಡಿದ್ರು. ದೂರಿನ ಆಧಾರದ ಮೇಲೆ ತನಿಖೆಗೆ ಸಿಜೆಎಂ ಕೋರ್ಟ್ ಆದೇಶ ನೀಡಿದ್ದು ತನಿಖೆ ನಡೆಸಿ 3 ತಿಂಗಳಲ್ಲಿ ವರದಿ ನೀಡುವಂತೆ ಸೂಚನೆ ನೀಡಿದೆ. ಹಣ ದುರ್ಬಳಕೆ ಶಿಕ್ಷಾರ್ಹ ಅಪರಾಧವಾಗಿದ್ದು ಪ್ರಕರಣದ ಶಿಸ್ತುಬದ್ಧ ತನಿಖೆ ನಡೆಸಲು ಕೋರ್ಟ್ ಆದೇಶ ಮಾಡಿದೆ.
ಯುವ ಕಲಾವಿದನೊಬ್ಬ ಭಾವಚಿತ್ರ ಬಿಡಿಸಿ ಪುನೀತ್ ರಾಜ್ಕುಮಾರ್ಗೆ ಗೌರವ ಸಲ್ಲಿಸಿದ್ದಾನೆ. ಧಾರವಾಡದ ಕೆಳಗೇರಿ ಬಡಾವಣೆಯ ವಿನಾಯಕ ಹಿರೇಮಠ ಎಂಬಾತ ಅಪ್ಪು ಚಿತ್ರ ಬಿಡಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾನೆ. ಧಾರವಾಡ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ 2ನೇ ವರ್ಷದ ಬ್ಯಾಚುಲರ್ ಆಫ್ ವಿಜುವಲ್ಸ್ ಆರ್ಟ್ ವಿದ್ಯಾರ್ಥಿಯಾಗಿರೋ ವಿನಾಯಕ್ ಹಿರೇಮಠ ಪುನೀತ್ ಚಿತ್ರ ಬಿಡಿಸಿದ್ದಾನೆ. ಮ್ಯಾಥ್ಯೂ ವೇಡ್ರ ಕ್ಯಾಚ್ ಡ್ರಾಪ್ ಮಾಡಿದ ಪಾಕ್ನ ಹಸನ್ ಅಲಿಯನ್ನ ಹೇಗೆಲ್ಲ ಟ್ರೋಲ್ ಮಾಡಲಾಗ್ತಿದೆ? ಹುಟ್ಟುಹಬ್ಬದ ದಿನವೇ ಉಗ್ರಾವತಾರ ತಾಳಿದ ನಟಿ ಯಾರು? ಪುನೀತ್ ನಮನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆಸಿರೋ ಫಿಲ್ಮ್ ಚೇಂಬರ್ ಇಂದು ಯಾವ ಮಾಹಿತಿ ನೀಡಲಿದೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಪಾಕ್ ಫೀಲ್ಡರ್ಗಳ ಕಳಪೆ ಪ್ರದರ್ಶನ ಆಸೀಸ್ ಗೆಲುವಿಗೆ ಕಾರಣವಾಯಿತು. ಕೊನೆ 2 ಓವರ್ಗಳಲ್ಲಿ ಆಸೀಸ್ ಗೆಲುವಿಗೆ 22 ರನ್ ಬೇಕಾಗಿತ್ತು. ಶಾಹೀನ್ ಅಫ್ರಿದಿ ಮಾಡಿದ ಮೊದಲ ಎಸೆತದಲ್ಲೇ ರಿಜ್ವಾನ್ ಸ್ಟೋನಿಸ್ರ ಕ್ಯಾಚ್ ಡ್ರಾಪ್ ಮಾಡಿದ್ರು. 3ನೇ ಬಾಲ್ನಲ್ಲಿ ಮ್ಯಾಥ್ಯೂ ವೇಡ್ಸ್ ಸಿಕ್ಸರ್ ಬಾರಿಸಲು ಹೋಗಿ ಹಸನ್ ಅಲಿಗೆ ಸುಲಭ ಕ್ಯಾಚ್ ಕೊಟ್ರು. ಅದನ್ನು ಹಸನ್ ಅಲಿ ಡ್ರಾಪ್ ಮಾಡಿದ್ರು. ಜೀವದಾನ ಪಡೆದ ಮ್ಯಾಥ್ಯೂ ವೇಡ್ ಶಾಹೀನ್ ಎಸೆದ ನಂತರದ 3 ಎಸೆತಗಳಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸಿದ್ರು. ಶಾಹೀನ್ ಅಫ್ರಿದಿ ಬೌಲಿಂಗ್ನಲ್ಲಿ ಹಸನ್ ಅಲಿ ಮ್ಯಾಥ್ಯೂ ವೇಡ್ ಕ್ಯಾಚ್ ಕೈಚೆಲ್ಲಿದ್ರು. ಇದೇ ಪಾಕ್ ಸೋಲಿಗೆ ಕಾರಣವಾಯಿತು ಅಂತ ಪಾಕ್ ಅಭಿಮಾನಿಗಳು ಹಸನ್ ಅಲಿಯನ್ನ ಟ್ರೋಲ್ ಮಾಡ್ತಿದ್ದಾರೆ. ಕೆಲ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಪದಗಳನ್ನ ಬಳಸಿ ನಿಂದನೆ ಮಾಡ್ತಿದ್ದಾರೆ. ಹಸನ್ ಅಲಿ ಕೈಚೆಲ್ಲಿದ ಕ್ಯಾಚ್ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಯಿತು ಎಂದು ಕ್ಯಾಪ್ಟನ್ ಬಾಬರ್ ಅಜಂ ಹೇಳಿದ್ದಾರೆ. ಟೂರ್ನಿಯುದ್ದಕ್ಕೂ ಚೆನ್ನಾಗಿ ಆಡಿದ್ದ ನಮಗೆ ಸಣ್ಣ ತಪ್ಪುಗಳು ದೊಡ್ಡ ಹೊಡೆತ ನೀಡಿದ್ವು. ಆದರೆ ಆಟಗಾರರು ತಮ್ಮ ಜವಾಬ್ದಾರಿಯನ್ನ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಎಂದು ಬಾಬರ್ ಹೇಳಿದ್ದಾರೆ. ಆಸೀಸ್ ವಿರುದ್ಧ ಸೋತು ವಿಶ್ವಕಪ್ನಿಂದ ಹೊರಬಿದ್ದಿರೋ ಬಾಬರ್ ಪಡೆಗೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಸಾಂತ್ವನ ಹೇಳಿದ್ದಾರೆ. ನಿಮ್ಮ ನಿರಾಸೆಯ ಭಾವನೆಗಳು ನನಗೂ ಅರ್ಥವಾಗುತ್ತೆ. ನಿಮ್ಮ ಗುಣಮಟ್ಟದ ಕ್ರಿಕೆಟ್ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಎಂದು ಇಮ್ರಾನ್ ಟ್ವೀಟ್ ಮಾಡಿದ್ದಾರೆ. ಲವ್ಲಿ ಸ್ಟಾರ್ ಪ್ರೇಮ್ ಅಭಿನಯದ ಪ್ರೇಮಂ ಪೂಜ್ಯಂ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಪ್ರೇಮ್ ಕರಿಯರ್ನ ಸ್ಪೆಷಲ್ ಸಿನಿಮಾ ಇದಾಗಿದೆ. ಹೀಗಾಗಿ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಲವರ್ ಬಾಯ್ ಅವತಾರಕ್ಕೆ ಫ್ಯಾನ್ಸ್ ಬಹು ಪರಾಕ್ ಆಗಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರಾಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಪ್ರಿಯಾಂಕಾ ಉಪೇಂದ್ರಾಗೆ ಬರ್ತ್ಡೇ ಗಿಫ್ಟ್ ಆಗಿ ಉಗ್ರಾವತಾರ ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡಿದೆ ಚಿತ್ರತಂಡ. ಸದ್ಯ ಪ್ರಿಯಾಂಕಾ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗ್ತಿದ್ದಾರೆ. ಟಾಲಿವುಡ್ ಸ್ಟಾರ್ಗಳಾದ ಜೂನಿಯರ್ ಎನ್ಟಿಆರ್ ಹಾಗೂ ರಾಮ್ ಚರಣ್ ಜೋಡಿಯ RRR ಸಿನಿಮಾ ಬಹುದೊಡ್ಡ ನಿರೀಕ್ಷೆ ಹುಟ್ಟುಹಾಕಿದೆ. RRR ಸಿನಿಮಾ ಜನವರಿ 7ರಿಂದ ಬೆಳ್ಳಿ ಪರದೆ ಮೇಲೆ ಆಟ ಶುರು ಮಾಡಲಿದೆ. ಕರ್ನಾಟಕದಲ್ಲಿ RRR ವಿತರಣೆ ಹಕ್ಕು KVN ಪ್ರೊಡಕ್ಷನ್ಸ್ ಪಾಲಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಶ್ರದ್ಧಾಂಜಲಿ ಸಲ್ಲಿಸಲು ಚಲನಚಿತ್ರ ವಾಣಿಜ್ಯ ಮಂಡಳಿ ನವೆಂಬರ್ 16ರಂದು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕಾರ್ಯಕ್ರಮಕ್ಕೆ ಆಗಮಿಸಲಿರೋ ಗಣ್ಯರ ಪಟ್ಟಿ ಹಾಗೂ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಂದು ಸಂಜೆ 4 ಗಂಟೆಗೆ ಮಾಹಿತಿ ಹಂಚಿಕೊಳ್ಳಲಿದೆ. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.